ನಮಸ್ತೆ. ಇದು ಮಾವಿನ ಸರ ಸಹನಕ್ಕ ಅವ್ರ ಮನೆ ಡೇರೆ ಪ್ಲಾಟು. ಇಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ಡೇರೆ ಹೂಗಳನ್ನು ನಾವು ನೋಡ್ಬೋದು. ಇಷ್ಟೊಂದು ಒಳ್ಳೆಯ ವೆರೈಟಿಗಳನ್ನೆಲ್ಲ ಕಲೆಕ್ಟ್ ಮಾಡೋದು ತುಂಬ ಕಷ್ಟ. ಅವ್ರು ಏನಂತಾರೆ ಅಂತ ನೋಡ್ತಾ ಹೋಗೋಣ. ಇಷ್ಟೊಂದು ಒಳ್ಳೆಯ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಕೇಸರಿ ಪೂನ ಈಗ ಸ್ವಲ್ಪ ಸಣ್ಣ ಸಣ್ಣ ಕೈದು ತಾವರೆ ಹೂ ಬಿಟ್ಟಲ್ಲಿ ಬಿಟ್ಟಿದ್ದು. ಅದೊಂದು 2, 3, 4 ಬಿಡೋದಷ್ಟೇ. ಇದು ಲಿಲ್ಲಿ, ಇದರಲ್ಲಿ 9 ಕಲರ್ ಇದ್ದು 9-10 ಕಲರ್ ಇದ್ದು. ಇದು ಎಲ್ಲೋ ಹಿಂದೆ ಹಿಂಗೆ ದಪ್ಪ ಬಿಡ್ತು. ಮೊದಲನೇ ಹೂ ಇದು ಬಿತ್ತಿಗೆತ್ತೋದ್ರೆ. ಇದು ಊಟಿಯಿಂದ ತಂದಿರೋದು. ಊಟಿ ತಾವರೆ ಎಳೆ ಹೆಸರಿಟ್ಟಿದ್ದು. ಇದು ನಾಗರಾಜಣ್ಣ ಅಂತ ಸಾಗರದಲ್ಲಿ ಮಾರ್ತವ್ರು. ಅವ್ರ ಹತ್ರ ತಂದು ನಾಗರಾಜಣ್ಣ ಮನೆ ತಾವರೆ ಅಂತ ಕರೀತೀವಿ. ಇದು ಮತ್ತೊಂದು ಲಿಲ್ಲಿ. ಇವಾಗೆಲ್ಲ ಸ್ವಲ್ಪ ಬ್ಲರ್ ಆಯ್ತು. ಇದು ಮೈಸೂರಿಂದ ತಂದು, ಮೈಸೂರು ಇದರಲ್ಲಿ ಪಾಂಡ್ಸ್ ಕುತ್ರಿ ಇರುತ್ತೆ ಕೆಲವರು. ಇದೆಲ್ಲ ಬೆಂಗಳೂರಿಂದ ತಂದು. ಇದರಲ್ಲಿ 8-10 ಕಲರ್ಸ್ ಇದ್ದು. ಪೂನಾ ಇರುತ್ತೆ. ನನ್ನ ಹತ್ರ ಒಂದು 200 ಕಲರ್ಸ್ ಇದ್ದ ಅಂತ. ಇದು ಹಳೆ ಕಾಲದ ಕುತ್ರಿ, ಹಳೆ ಕಾಲದ್ದು ನಮ್ಮ ಎಲ್ಲ ಹೇಳ್ತಾ ಹಣ್ಣು ಕುತ್ರಿ ಅಂತ. ಇದು ಡಿಶ್ ಹೇಳ್ತಾ ಇದಕ್ಕೆ ಅದು ಗಿಡ ಮುಕ್ಕಿ ಬಿಟ್ಟಿದ್ದು. ಇದೊಂದು ಇದು ಇನ್ನೊಂದು ಲಿಲ್ಲಿ ಕುತ್ರಿ. ಗಿಡ ಇದ್ದು ಫಸ್ಟ್. ಇದು ಕೆಂಪಿ ಪುನಃ ಹೇಳ್ತಾ ಎಲ್ಲ ಇರ್ತೀವಿ. ಇದು ಎಳ್ಳ ಹೇಳ್ತಾವ್ರೆ, ಹೇಳ್ತಾರೆ ಪಿಂಕು ಹೇಳ್ತಾರೆ. ಅದು ಬಿಡುತ್ತೆ. ಇದು ನನಗೆ ಸುಜಾತ ಹೇಳ್ಕೊಟ್ಟಿದ್ದ, ಅವಳು ಸುಜಾತ ಕುತ್ರಿ ಹೇಳ್ತೀವಿ. ಇದು ಅಷ್ಟೇ ಚಂದ, ಅದ್ರ ಜೊತೆಗಿರೋದಕ್ಕಾಗಿ ಗೊತ್ತಾಗ್ತಿಲ್ಲ. ಇದು ಚಂದದ ಇದ್ರ ಜೊತೆಗಿರೋದಕ್ಕೆ ಇದು ಚಂದ ಕಾಣ್ತಿಲ್ಲ. ಈಗ ಇದು ರಾಗು ಹಳ ಕೊಟ್ಟಿದ್ದ, ಹಂಗೆ ರಾಗು ಕುತ್ರಿ ಹೇಳ್ತೀವಿ. ಮಂಗಳೂರು ಕುತ್ರಿ ಹೇಳ್ತೀವಿ. ಇದು ಔಟ್ಲೈನ್ ಆರೆಂಜು ಹೇಳುತ್ತೆ ಎಲ್ಲವೂ. ಇದು ದಪ್ಪ ಕೆಂಪು ಹೇಳ್ತಾ. ಇರೋದಷ್ಟು ಬಿಟ್ಟು ಒಂದೊಂದೇ ಗಿಡ ಇದ್ದು ರಾಶಿ ಇದ್ರೆ ಇನ್ನೂ ಬಿಟ್ಟು ಸ್ವಲ್ಪ ಅಂದರೆ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗ್ತಿದೆ. ಕಡೆ ಹೂವು ಎಲ್ಲರಿಗೂ ಹೋಗ್ಬಿಡ್ತು. ಇದೊಂದು ಬೆಂಗಳೂರು ಹೇಳ, ಇದೊಂದು ಬೆಂಗಳೂರು. ಇದನ್ನು ತೆಗೆದ್ರಲ್ಲ ಅದೇ ಮಾಡಿ ನೋಡಿ ಗೊತ್ತಾಗ್ತು. ಚೇಂಜ್ ಹೂವು ಕಾಮನ್ ಬಿಲ್ಲು ಹೇಳ್ತೀನಿ ನಾನು. ಬೇರೆ ಕಲರ್ ಥರ ತಂದಿದ್ದೇವೆ. ಇದು ಕಲರ್. ಇದು ಸುಮಾರು ಎಲ್ಲರ ಹತ್ರ ಸಾಧಾರಣ ಇದ್ದು. ಈಗ ಇದು ಹೊಸದು, ಈ ವರ್ಷ ತೆಗಿ.
ಇದು ನಾನು ಜೇನಿಗೆಲ್ಲ ಫುಡ್ಡೇ ಕೊಡ್ತೀನಿ. ಇದರ ಎಲ್ಲರೂ ಈಗ ಸಕ್ಕರೆ ನೀರೆಲ್ಲ ಕೊಡ್ತೀವಲ್ಲ, ಆ ಸಕ್ಕರೆ ನೀರೆಲ್ಲ ನಾನು ಕೊಡ್ತನೇ ಇಲ್ಲ. ನಂಗೆ ಮತ್ತೆ ಚೆಂದ ತುಂಬ ಜೇನು ತುಪ್ಪ ಇದೆ. 2 ಪೆಟ್ಟಿಗೆ ಇದ್ದು ತುಂಬ ಆಯಿತು ಪೆಟ್ಟಿಗೆ ತುಂಬಿ. ಇದು ತುಂಬ ಹೊಸದು. ಇದು ಡಬಲ್ಸ್ ಬತ್ತಿತ್ತು ಹಿಂದೆಲ್ಲ, ಹಿಂದೂ ಬಿಡ್ತಿತ್ತು. ಕೆಲವೊಂದೊಂದು ಬಿಡ್ತದೆ, ಹಿಂಗೆ ಹಿಂಗೆ ಬಿಟ್ಕತ್ತು. ಈಗ ಕಡಿಮೆ ಆಯಿತು. ಇದು ಪೈಪಿಂಗು ಅಂತ ಹೇಳ್ತಾ ತೆಗೆದು ಕಡ್ಡಿ ಇರುತ್ತೆ. ಕಡಿಮೆ ಎಲ್ಲೋ ಇಲ್ಲಿದೆಲ್ಲ ಹಾಕ್ಲೇ ಇಲ್ಲದೆ. ಕಂಡಿರೋದು ಕಲ್ಕತ್ತಾ, ಬೆಂಗಳೂರು ಹಿಂಗೆಲ್ಲ. ನಾನು ಎಂತ ಮಾಡ್ತೇನೆ ಅಂದರೆ ಎಲ್ಲ ಒಂದು ಕೆಲಸ ಸರಿ. ಪುನಃ ಇದರಲ್ಲಿ ನೀಲಿನೂ ಇದ್ದು ಅಂಡ ಅಂತ ಹೇಳ್ತಾ ನಾನೇ ತಂದಿದ್ದು. ಕೆಲವೆಲ್ಲ ನಾನು ಕೊಡ್ತಿಲ್ಲ, ಮಾರಾಟಕ್ಕಿಲ್ಲ. ಕೆಲವೆಲ್ಲ ಇಟ್ಕೊಂಬಿ ಹೇಳ್ತೇನೆ. ಮಾಡಿ ನೋಡಿ ಗೊತ್ತಾಗ್ತು ಚೇಂಜು. ಇದು ಕಾಮನ್ ಬಿಲ್ಲು ಹೇಳ್ತೀನಿ ನಾನು. ಬೇರೆ ಕಲರ್ ಥರ ತಂದಿದ್ದೆ ಒಂದು. ಕಲರ್ ಇದು ಸುಮಾರು ಎಲ್ಲರ ಹತ್ರ ಸಾಧಾರಣ ಇದ್ದು ಈಗ. ಇದು ಹೊಸದು, ಈ ವರ್ಷ ತೆಗಿ. ಧನ್ಯ ಎತ್ತರ ಹೈಟ್ ಆಗ್ತಿಲ್ಲ. ಪಾರ್ವತಿ ಹೇಳ್ತಾರೆ ಏರ್ಸ್ಬತ್ತು ಸಣ್ಣ ಮಣ್ಣೋಡು ಗೊತ್ತಾಗ್ತದೆ. ನಾನು ಇಟ್ಟಿದ್ದೇನೆ. ನನಗೆ ತುಂಬ ಇಷ್ಟ. ಹಿಂಗೆ 2 ಥರ ಎಲ್ಲ ಬಿಡ್ತು. ಒಂದೇ ಗಿಡದಲ್ಲಿ 2 ಥರ ಎಲ್ಲ ಬಿಡ್ತದೆ. ಲೇಸ್ ಬಂದ್ಕೊಂಡಿರ್ತು. ಇದು ಡಿಶ್ಗಿನ ದೊಡ್ಡಕಿರ್ತು. ಇದಕ್ಕೆ ಬೆಕ್ಕಿನ ಕಣ್ಣು ಅಂತ ಅವ್ರು ಹೇಳ್ತಾರೆ. ಇದು ಹೋಳಿಗೆ ಕಲರ್ ಹೇಳ್ತಾರೆ. ಇದು ರಾಶಿ ಚಂದ. ಇದಕ್ಕೆ ಜರ್ ಬರ್ತಾವ್ರೆ ಅಂತ. ಇದು ರಾಣಿ ಕಡ್ಡಿ ಹೇಳ್ತಾರೆ.
ಇದೆಲ್ಲ ಎಲ್ಲ ನಮಗೆ ಸದಾ ಒಂದು ಬೆಲೆ ಲಾಸ್ಟ್ ದೊಡ್ಡ ಊರು. ಅದು ನನಗೆ ಉಳ್ಳೂರಿಂದ ತಂದು, ಉಳ್ಳೂರು ನರ್ಸರಿಯಿಂದ ತಂದು, ಕೆಲವು ನರ್ಸರಿಯಿಂದ ತಂದಿದ್ದೆಲ್ಲ ಕೊಡ್ತೀನಿ ನಾನು ಈಗಲೇ. ಅಂದರೆ ಕೆಲವರು ತಗೊಳಲ್ಲಿ ಬಂದರೆ ಬೇಜಾರು ಮಾಡ್ಕೊಳ್ಳೋದು ಬೇಡ, ಅದಕ್ಕೆ ಹೇಳ್ತಾ ಇದ್ದೆ. ಎಲ್ಲ ಕೆಲವೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡು, ಕೆಲವು ನನ್ನ ತಂಗಿಯರೆಲ್ಲ ತಂದು ಕೊಟ್ಟಿದ್ದಾರೆ. ತಂಗಿ ತುಂಬ ಹೆಲ್ಪ್ ಮಾಡ್ತಾ, ಅವಳು ಅಲ್ಲಿಂದ ಕಾರಲ್ಲಿ ಬರ್ತಾ ಹಾಕೇ ಬರ್ತಾ ಖುಷಿ ಕೊಟ್ಟಿದ್ದ ನನಗೆ ಬೆಂಗಳೂರಿನಿಂದ. ಇವೆಲ್ಲ ಶೈಲಿಗೆ ಇಲ್ಲೇ ತೋರಿಸಲೆ ಖುಷಿ ಪಡಲು ಬರಲ್ಲ ಅಡ್ಡಿಲ್ಲ. ಇದರಲ್ಲಿ 9 ಕಲರ್ ಇದ್ದು ನನ್ನ ಹತ್ರ. ತುಂಬ ಕಲರ್ಸ್ ಇತ್ತು ನನ್ನ ಹತ್ರ 9. ಇದು ವೈಟ್ ಅಲ್ಲಿಂದ ಕಾರಲ್ಲಿ ಬರ್ತಾ ಹಾಕೇ ಬರ್ತಾ ಖುಷಿ ಕೊಟ್ಟಿದ್ದ ನನಗೆ ಬೆಂಗಳೂರಿನಿಂದ. ಇವೆಲ್ಲ ಶೈಲಿಗೆ ಇಲ್ಲೇ ತೋರಿಸಲೆ ಖುಷಿ ಪಡಲು ಬರಲ್ಲ ಅಡ್ಡಿಲ್ಲ. ಇದರಲ್ಲಿ 9 ಕಲರ್ ಇದ್ದು ನನ್ನ ಹತ್ರ. ತುಂಬ ಕಲರ್ಸ್ ಇತ್ತು ನನ್ನ ಹತ್ರ 9. ಇದು ವೈಟ್ ಸೀರೆ ನಾನೆಲ್ಲರೂ ನೋಡ್ತಿರ್ತಾರೆ.
ಇಷ್ಟೊಂದು ವೆರೈಟಿ ಗಿಡಗಳನ್ನು ಕಲೆಕ್ಟ್ ಮಾಡೋದಂದರೆ ತುಂಬ ಕಷ್ಟ ಆಗುತ್ತೆ. ಆದರೂ ಅಷ್ಟೊಂದು ಕಷ್ಟಪಟ್ಟು ಸಹನಕ್ಕನವರು ಇಷ್ಟೊಂದು ಗಿಡಗಳನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಫಸ್ಟ್ ಟೈಮ್ ಇಂತಹ ಡೇರೆ ಗಿಡಗಳನ್ನೆಲ್ಲ ನೋಡಿದಾಗ ಇಂತಹ ಡೇರೆ ಹೂವು ಇದೆಯಾ ಅಂತ ಅನಿಸುತ್ತೆ. ಕೆಲವು ಗಿಡಗಳನ್ನು ಬೇರೆ ದೇಶದಿಂದೆಲ್ಲ ತಂದು ಮಾಡಿಕೊಂಡಿದ್ದಾರೆ. ಇಂತಹ ಗಿಡಗಳನ್ನು ಉಳಿಸಿ ಬೆಳೆಸೋದು ತುಂಬ ಕಷ್ಟ. ಇಂತಹ ಹೂಗಳನ್ನು ನೋಡಿದಾಗ ನಮಗೂ ಬೇಕು ಅನಿಸುತ್ತೆ, ಸಹಜ. ಆದರೆ ಅವರು ಹೊರಗಡೆಯಿಂದ ತಂದಂತಹ ಹೂವು ಗಿಡಗಳನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಅದು ಗ್ರೋತ್ ಕಡಿಮೆ ಇರುತ್ತೆ. ಆದ್ದರಿಂದ ನೋಡಿ ನಾವು ಎಲ್ಲ ಖುಷಿ ಪಡೋಣ. ನಿಮಗೆ ಯಾರಿಗಾದರೂ ಡೇರೆ ಗಿಡಗಳು ಬೇಕು ಅಂದರೆ 2 ಡೇರೆ ಹೂವಿನ ವಿಡಿಯೋವನ್ನು ಹಾಕಿದ್ದೆ. ಅವ್ರ ಹತ್ರ ನೀವು ಕಲೆಕ್ಟ್ ಮಾಡ್ಕೋಬೋದು. ಅವ್ರು ಸೇಲ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆಯೇ ಸಹನಕ್ಕ ಹಾಗೂ ಸಹನಕ್ಕನವರ ಕುಟುಂಬದವರಿಗೂ ನನ್ನ ಧನ್ಯವಾದಗಳು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.